ಎಲ್ಲ ಕಡೆಯೂ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ ಅನ್ನೋ ಸುದ್ದಿನ ಹರಿದಾಡಕತ್ತೈತ್ರಿ. ರೀಲ್ಸ್ ನೋಡಿದ್ರು ಎಲ್ಲ ಕಡೆಯೂ ಆಯಿತು ಸೋಷಿಯಲ್ ಮೀಡಿಯಾದೊಳಗೆ. ಹಾಗಾದರೆ ಏನಾಯಿತು, ಯಾಕೆ ಇನ್ನು ಮುಂದೆ ಸಿಲಿಂಡರ್ ಸಿಗಲ್ಲ ಅನ್ನೋ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿದೆ. ಇರಾನ್ ಮತ್ತು ಇಸ್ರೇಲ್ಗಳಲ್ಲಿ ಯುದ್ಧ ನಡೆಯಕತ್ತೈತ್ರಿ. ಹಾಗಾಗಿ ಆ ಯುದ್ಧದಿಂದ ಪರಿಣಾಮದಿಂದ ಕಚ್ಚಾ ತೈಲಗಳ ಅನಿಲದ ಕೊರತೆ ಉಂಟಾಗೈತಿ. ಹಾಗಾದರೆ ಇನ್ನು ಮುಂದೆ ಏನು ಅಂದಾಗ ಕಂಪ್ನಿಗಳು ಏನು ಅನೌನ್ಸ್ಮೆಂಟ್ ಮಾಡಿದೆ. ಅದರ ಮುಖಾಂತರ ವಾಟ್ಸಪ್ ಮತ್ತು ಮೆಸೇಜ್ಗಳ ಮೂಲಕ ಏನಂತ ಹೇಳಿದೆ ಅಂದರೆ, ಸ್ಟಾಕ್ ಇದೆ, ಗೃಹ ಬಳಕೆಗೆ ಏನು ಬೇಕೋ ಅಷ್ಟು ಸಿಲಿಂಡರ್ಗಳ ಸ್ಟಾಕ್ ಐತಿ ಗೋಡೌನ್ ಒಳಗೆ. ಆದರೆ ಯಾವುದೇ ರೀತಿಯ ಊಹಾಪೋಹಗಳಿಗೆ ಕಿವಿಗೊಡಕ್ಕೆ ಹೋಗಬೇಡ್ರಿ ಅಂತ ಹೇಳಿ ಕಂಪನಿಗಳು ತಿಳಿಸಿದೆ. ಸೊ ಹಾಗಿದ್ರೆ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ಹೆಣ್ಮಕ್ಳು ಯಾವುದಕ್ಕೂ. ಆದರೆ ಅನವಶ್ಯಕವಾಗಿ ಯಾವುದೇ ರೀತಿಯ ಅನಿಲನ ಹಾಳು ಮಾಡೋಕ್ಕೆ ಹೋಗಬೇಡ್ರಿ. ಗ್ಯಾಸ್ ಸಿಲಿಂಡರ್ನ ಹಿತವಾಗಿ ಮಿತವಾಗಿ ಬಳಸಿ, ಇಲ್ಲಾಂದ್ರೆ ಕಟ್ಟಿಗೆ ಒಲೆ ಬಳಸುವಂತಹ ಪರಿಸ್ಥಿತಿ ಬರಬಹುದು. ಅದಕ್ಕೋಸ್ಕರ ಹೆಣ್ಮಕ್ಳು ಯಾವುದೇ ರೀತಿ ಗ್ಯಾಸ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊತೀನಿ ರೀ. ಬಾಯ್.